ಕಬ್ಬು ಬೆಳೆಗಾರರೆಲ್ಲರಿಗೂ ನಮಸ್ಕಾರ. ನಾನು ಕಳೆದ ವಾರ 2 ವಿಡಿಯೋಗಳಲ್ಲಿ ಉತ್ಪಾದನೆಯಾಗುವ ಸಕ್ಕರೆಯನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಹಾಗೂ ಗೃಹ ಬಳಕೆ ಉದ್ದೇಶಕ್ಕಾಗಿ 2 ಥರ ರೇಟ್ ಫಿಕ್ಸ್ ಮಾಡಿದ್ರೆ ಇದರಿಂದ ಏನು ಉಪಯೋಗ ಆಕೈತೆ ಅನ್ನೋ ಒಂದು 2 ವಿಡಿಯೋ ಮಾಡಿದ್ದೆ. ಆನಂತರ ಕಬ್ಬಿನ ಬೆಳೆಗೆ ಯಾವುದಾದ್ರೂ ಪರ್ಯಾಯ ಬೆಳೆ ಬೆಳೆಯಬಹುದಾ, ಉಳಿದದ್ದು ಪರಿಸ್ಥಿತಿ ಏನೈತೆ ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ತಾವೆಲ್ಲ ಅದ್ಭುತವಾದಂಥ ಪ್ರತಿಕ್ರಿಯೆ ಕೊಟ್ಟಿರಿ, ಅದಕ್ಕೆಲ್ಲ ಮೊದಲು ತಮಗೆ ಧನ್ಯವಾದಗಳು. ಆಮೇಲೆ ಭಾಳ ಜನ ನಾಯಕರು, ಹೋರಾಟಗಾರರು, ಪತ್ರಕರ್ತರು ನನ್ನ ಜೊತೆ ಫೋನ್ಯಾಗ ಮಾತನಾಡಿ ಈ ವಿಷಯವಾಗಿ ಚರ್ಚಾ ಮಾಡಿದರು. ಅವರೆಲ್ಲರಿಗೂ, ಹಿರಿಯರಿಗೆ, ಜ್ಞಾನವಂತರಿಗೆ ಎಲ್ಲರಿಗೂ ಅವರು ತಮ್ಮ ವಿಷಯ ಹಂಚಿಕೊಂಡಿದ್ದಕ್ಕೆ ನಾನು ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಕ್ಕರೆ ಉದ್ಯಮ ಆಗಲಿ, ಕಬ್ಬು ಬೆಲೆ ಆಗಲಿ, ಸಕ್ಕರೆ ದರ ಆಗಲಿ, ಇದೊಂದು ಭಾಳ ದೊಡ್ಡ ವ್ಯವಸ್ಥೆ, ಸಂಕೀರ್ಣವಾದೊಂದು ವ್ಯವಸ್ಥೆ. ಅದಕ್ಕೆ ಒಂದೇ ಟೈಮ್ ಭಾಳ ವಿಷಯ ತೊಗೊಂಡು ಮಾತಾಡಿದ ಒಂದು ಭಾಳ ವಿಡಿಯೋ ಲೆಂಗ್ತಿ ಆಗ್ತದೆ ಅಂತ ಹೇಳಿ ಇವತ್ತು 1-2 ವಿಷಯ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನಪ್ಪ ಅಂದ್ರೆ, ಒಂದು FRP, ಕೇಂದ್ರ ಸರ್ಕಾರ ಏನು ಫಿಕ್ಸ್ ಮಾಡ್ತದಲ್ಲ ದರ, FRP ಹಾಗೂ MSP ಅಂತ ಒಂದು ದರ ಫಿಕ್ಸ್ ಮಾಡ್ತೈತಿ. ಆಮೇಲೆ ಎವರೇಜ್ ಶುಗರ್ ಮಾರ್ಕೆಟ್ ರೇಟ್ ಏನೈತಿ, ಎರಡದ್ರ ಬದಲು ಬರೀ ಅಂಕಿಅಂಶ ಜೊತೆಗೆ ವಿಚಾರ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಈಗ FRP ಅಂದ್ರೆ ಕೇಂದ್ರ ಸರ್ಕಾರದ ಪಾಲಿಸಿ, ಇದು ಫೇರ್ ಆ್ಯಂಡ್ ರಿಮ್ಯುನರೇಟಿವ್ ಪ್ರೈಸ್, ಅಂದರೆ ನ್ಯಾಯಯುತ ಬೆಲೆ ಕಬ್ಬಿಗೆ ಕೊಡುವಂಥದ್ದು. ಒಂದು 10 ವರ್ಷದ ಅಂಕಿಅಂಶ ತೊಗೊಂಡಿನಿ. FRP ಅಂತರೂ ಗೌರ್ಮೆಂಟ್ ಆದೇಶ ಇರ್ತೈತಿ. ಸಕ್ಕರೆ ದರ ಏನೈತಲ್ಲ, ಎವರೇಜ್ ನ್ಯಾಷನಲ್ ಲೆವೆಲ್, ಚೀನಿ ಮಂಡಿ ಅಂತ ಒಂದು ಇದು ಐತಿ. ಅವರ ಸಕ್ಕರೆ ದರವನ್ನು ಎವರೇಜ್ ಒಂದು ವರ್ಷದ ಸೀಸನ್ ರೇಟ್, ಅಂದ್ರೆ ಅಕ್ಟೋಬರ್ದಿಂದ ಸೆಪ್ಟೆಂಬರ್ವರೆಗೆ ಶುಗರ್ ಸೀಸನ್ ಅಂತೀವಿ ನಾವು. ಇದನ್ನು ಬಡ ಹೇಳ್ಕೊತ ಹೋಗ್ತೀನಿ. 2015-16 FRP 2300 ಇದ್ದಾಗ ಸಕ್ಕರೆ ದರ 3121 ಇತ್ತು. 2016-17 2300 FRP ಇದ್ದಾಗ ಸಕ್ಕರೆ ದರ 3620. ಇದು ಇಂಪಾರ್ಟೆಂಟ್ ಐತ್ರಿ. ಹಿಂದಿನ ವರ್ಷ 3121 ಇತ್ತು, ಆ ವರ್ಷ 3620, ಆ್ಯಕ್ಚುಲಿ 3750 ಹೋಗಿತ್ತು. ನೆಕ್ಸ್ಟ್ 2017-18 2550 FRP ಆದ್ರೆ ಸಕ್ಕರೆ ದರ 3120 3120 ಕೇಳಿತ್ತು. 2018-19 2750 FRP ಇದ್ರೆ ಶುಗರ್ ಸೇಲ್ ಎವರೇಜ್ ರೇಟ್ 3116 ಇತ್ತು. 19-20 2750 FRP ಇದ್ದಾಗ 3231 ಎವರೇಜ್ ರೇಟ್ ಇತ್ತು. 2020-21 2850 FRP ಇದ್ದಾಗ ಎವರೇಜ್ ರೇಟ್ 3725 ಇತ್ತು. 2021-22 $2900 FRP ಆದಾಗ 3397 ಇತ್ತು ಎವರೇಜ್ ರೇಟ್. 2022-23 3050 FRP ಆದಾಗ 3487 ಆಯ್ತು. 2023-24 $3150 ಆದಾಗ ಎವರೇಜ್ ರೇಟ್ 3700 ಇತ್ತು. 24-25 3400 FRP ಇದ್ದಾಗ 3800 850 ಈಗ ನಡೆದದ. ಹೋದ ವರ್ಷ ಹೋದ ಸೀಸನ್ ಸಕ್ರೆನ ಮಾರಾಕತ್ತಾರ, ಈಗ ಹೊಸದು ಸ್ಟಾರ್ಟ್ ಆಗಿದೆ. ಈ ವರ್ಷ FRP ಏನೈತೆ 3550. ಇದ್ರ ರೇಟ ಈಗ ನಡೆದತಿ, ಈಗ ಚರ್ಚಾ ವಿಷಯ. ಈಗ ನಾ ಹೇಳೋದೇನೆಂದ್ರೆ, 2024-25 ಸೀಸನ್ದ ಲೋಯೆಸ್ಟ್ ಕಬ್ಬು ಉತ್ಪಾದನೆ ಆಗುವಂಥ ವರ್ಷ. ಈಗ ಇದು ಒಂದು ಇಂಪಾರ್ಟೆಂಟ್ ನಿಮಗೆ ಇದನ್ನು ಮಾಡ್ಕೋತೇವೆ. 16-17 3700 ತನಕ ಸಕ್ಕರೆ ದರ ಹೋಗಿ ಕೆಳಗಿಳಿದು 2550 ಬಂದಿತ್ತು. ಯಾವಾಗಂದ್ರೆ ಏಪ್ರಿಲ್ 2018. ಆಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಜೂನ್ 7, 2018 ಕನಿಷ್ಠತಮ ಬೆಲೆ 2900 ಇರಬೇಕು, ಏನಂದ್ರೆ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅಂತ ಒಂದು ಆದೇಶ ಹೊಂದಿಸ್ತೀವಿ. ಯಾವಾಗ ಜೂನ್ 7, 2018. ಮತ್ತು ಅದನ್ನು ರಿವೈಸ್ ಮಾಡಿ 14 ಫೆಬ್ರವರಿ 2019 3100 ದರ ನಿಗದಿ ಮಾಡ್ತೀವಿ. 2019ರಿಂದ ಇಲ್ಲಿಯವರೆಗೆ, ಫೆಬ್ರವರಿ ಇಲ್ಲಿಯವರೆಗೆ 6 ವರ್ಷ 7 ವರ್ಷ ಆಗ್ಬತ್ತು. ಹೊಳ್ಳಿ MSP ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ನ್ಯೂನತಮ ದರ ಏರಿಸಿಲ್ಲ. ಫೆಬ್ರವರಿ 2019 MSP ಏನಿತ್ತಪ್ಪ, 2750 ಇತ್ತು. 2750 ಈಗ 3500, FRP
2750 ₹3,550 ಎಫ್ ಆರ್ ಪಿ ಹೆಚ್ಚಾಗಿತ್ತು. ಅಂದ್ರೆ ಪರ್ ಟನ್ ₹800 ಹೆಚ್ಚಾಗೈತಿ. ನಾವು ಹಂಗೆ ಅದನ್ನೇ ಹಿಡ್ಕೊಂಡು ಹೋದ್ರೆ ಎಮ್ ಎಸ್ ಪಿ ₹800 ಅದರ ಪ್ರಪೋರ್ಷನೇಟಾಗಿ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಅದನ್ನು ಹೆಂಗೆ ಏರಿಸ್ತಾರೆ ಹಂಗೆ ಏರಿಸ್ಕೊತ ಹೋಗಿದ್ರೆ ಇಟ್ಟೊತ್ತಿಗೆ 3,900-800 ಸೇರಿಸಿದ್ರೆ ಆಗಬೇಕಾಗಿತ್ತು. ಈಗ ಸಕ್ಕರೆ ಈ ಹೋರಾಟದ ಸಂಬಂಧ ಚರ್ಚೆ ಮಾಡೋಕ್ಕೆ ಹೋದ ಸೋಮವಾರ ಪ್ರಧಾನಮಂತ್ರಿಗಳನ್ನ ಭೇಟಿ ಹೋದಾಗ ಮುಖ್ಯಮಂತ್ರಿಗಳು 4,100 ಎಮ್ ಎಸ್ ಪಿ ಮಾಡಿರಿ ಅಂಥೇಳಿ ಒಂದು ಮನೆಗೆ ಕೊಟ್ಟಾರ. ಅದು ಆಗೈತೆ ಅಂತಲೂ ಸ್ಟೇಟ್ಮೆಂಟ್ ಕೊಟ್ಟು ಸ್ಟೇಟ್ ಗೌರ್ಮೆಂಟ್ನವರು, ಅದು ಇನ್ನೂ ತನಕ ಆಗಿದ್ದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಎಲ್ಲೂ ಪ್ರಕಟ ಆಗಿಲ್ಲ. ಇನ್ನೊಂದು ಇದಲ್ಲದೆ ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ, ರಾಷ್ಟ್ರೀಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಳ ನ್ಯೂ ದಿಲ್ಲಿ ಅಧ್ಯಕ್ಷ ಹರ್ಷವರ್ಧನ್ ಪಾಟೀಲ್ ಅಂತದಾರ. ಅವರು ಇಂದಾಪುರದ ಮಾಜಿ MLA, ಮಹಾರಾಷ್ಟ್ರ ಸರ್ಕಾರದಾಗ ಮಾಜಿ ಮಂತ್ರಿ. ಅವರು ಒಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಂತ್ರಿ, ನಮ್ಮ ರಾಜ್ಯದವರೇ ಆದ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ನವಂಬರ್ 20, 2025 ಒಂದು ಪತ್ರ ಬರ್ದಾರೆ. ಇದೇ ಮೊನ್ನೆ ಈಗ 24/11/2025 ಒಂದು ಪತ್ರ ಬರ್ದಾರ. ಅವರು ಅದ್ರಾಗ ತಮ್ಮ ಪತ್ರದಾಗ ಏನು ಉಲ್ಲೇಖ ಮಾಡ್ಯಾರ, ಆ ಒಂದು ಸಂಸ್ಥೆ 260 ಫ್ಯಾಕ್ಟ್ರಿ ರೆಪ್ರೆಸೆಂಟ್ ಮಾಡ್ತೈತಿ. ಆಮೇಲೆ 9 ಸ್ಟೇಟ್ ಫೆಡರೇಷನ್ ರೆಪ್ರೆಸೆಂಟ್ ಮಾಡ್ತೈತಿ. ಟೋಟಲ್ ಶುಗರ್ ಪ್ರೊಡಕ್ಷನ್ನಾಗ 30% ಸಹಕಾರಿ ವಲಯದಿಂದ ಸಕ್ಕರೆ ಕಬ್ಬು ಉತ್ಪಾದನೆ ಆಗೋದು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ನೂರಿಸ್ತಾವೆ. ಇಂಥ ಒಂದು ಸಂಸ್ಥೆದವರು ಏನು ಅಂಕಿಅಂಶ ಏನು ಕೊಡ್ತಾರೆ ಅಂದರೆ, ಇದು ಒಂದು ನ್ಯಾಷನಲ್ ಲೆವೆಲ್ ಅಂದ್ರೆ ಇವು ಒಂದು ಅಂಕಿಅಂಶ ಸಮಗ್ರವಾಗಿ ಸಂಗ್ರಹ ಮಾಡಿದ್ದು ಇರ್ತಾವೆ. 2025-26ರಾಗ ಅಂದಾಜು ಮಾಡಿದಂಥ ಪ್ರೊಡಕ್ಷನ್ನು ಸಕ್ಕರೆದು 315 ಲಕ್ಷ ಮೆಟ್ರಿಕ್ ಟನ್ನ. ನಮ್ಮ ದೇಶದ ಆಂತರಿಕ ಬಳಕೆ 290 ಲಕ್ಷ ಮೆಟ್ರಿಕ್ ಟನ್ನ. 25 ಲಕ್ಷ ಟನ್ ಎಕ್ಸ್ಟ್ರಾ ಉಳಿತೈತಿ. ಹೋದ ವರ್ಷದ್ದು 50 ಲಕ್ಷ ಟನ್ನ ಬಫರ್ ಸ್ಟಾಕ್ ಅಂದ್ರೆ ಎಮರ್ಜೆನ್ಸಿ ಸ್ಟಾಕ್ ಐತಿ, ಬಫರ್ ಸ್ಟಾಕ್ ಅಂತ ಇಟ್ಕೊಂಡಿರ್ತಾರೆ, ಅದು 50 ಲಕ್ಷ ಐತಿ. ಈಗಿದು 25 ಲಕ್ಷ ಎಕ್ಸ್ಟ್ರಾ ಆಕೈತಿ. ಮತ್ತು ಕೇಂದ್ರ ಸರ್ಕಾರದವ್ರು ನೀವು 15 ಲಕ್ಷ ಟನ್ ಎಕ್ಸ್ಪೋರ್ಟಿಗೆ ಅಲೌ ಮಾಡಿರಿ, ಆ 15 ಲಕ್ಷ ಟನ್ನಿಗೆ ಇನ್ನೊಂದು 10 ಲಕ್ಷ ಟನ್ ಎಕ್ಸ್ಟ್ರಾ ಕೊಡ್ರಿ, 25 ಲಕ್ಷ ಟನ್ನ ಎಕ್ಸ್ಟ್ರಾ ಎಕ್ಸ್ಪೋರ್ಟಿಗೆ ಅಲೌ ಮಾಡಿದ್ರಿ ಅಂದ್ರೆ ಶುಗರ್ ಬ್ಯಾಲೆನ್ಸ್ ಆಕೈತಿ, ಮತ್ತು 50 ಲಕ್ಷ ಟನ್ ಬಫರ್ ಸ್ಟಾಕ್ ಉಳಿತೈತೆ. ಅವರೊಂದು ಕರೆಕ್ಟಾಗಿ ಅಂಕಿಅಂಶ ಕೊಟ್ಟಾರ. ಆದರೆ ಇಲ್ಲೊಂದು ವಿಚಾರ ಮಾಡುವಂಥ ವಿಷಯ, 2021, 22, 22, 23ರಾಗ ಇಲ್ಲೇನು ಸಕ್ಕರೆ ದರ 3,300-400 ಇದ್ದಾಗ ಅಂತಾರಾಷ್ಟ್ರೀಯ ಮಾರ್ಕೆಟ್ನಾಗ 4,500, ಒಮ್ಮೆ 5,000 ತನಕ ಹೋಗಿತ್ತು. ಅವಾಗ ನೀವು ಪರ್ಮಿಟ್ ಕೊಟ್ಟಿದ್ರೆ ಎಕ್ಸ್ಪೋರ್ಟಿಗೆ ಒಂದು ಕ್ವಿಂಟಲ್ಗೆ 1,000 ಎಕ್ಸ್ಟ್ರಾ ಫ್ಯಾಕ್ಟ್ರಿಯವ್ರಿಗೆ ಇದು ಹಾಕಿತ್ತು. ಆದರೆ ಅವಾಗ ಆಂತರಿಕ ಉತ್ಪಾದನೆ ಕಡಿಮೆ ಇತ್ತು. 24-25 ಲೋಯೆಸ್ಟ್ ಪ್ರೊಡಕ್ಷನ್ ಅಂತೇಳಿ ಒಂದು ಅಂದಾಜು. ಮತ್ತು ಹೀಗಾಗಿ ಅವಾಗ ರಿಸ್ಟ್ರಿಕ್ಷನ್ ಹಾಕಿದ್ರು, ಹಾಕನ ಅದು ಎಕ್ಸ್ಪೋರ್ಟ್ ಮಾಡಲಿಲ್ಲ. ಕೆಲವೊಬ್ಬರು ಅದನ್ನು ಉಪಯೋಗ ತೊಗೊಳ್ಳಿಲ್ಲ, ಸ್ವಲ್ಪ ಕೊಟ್ಟರು, ಏನೋ ಆತದು. ನಂತರ ಈಗೇನೈತಿ ನನಗೆ ಗೊತ್ತಿದ್ದಂಗೆ, ಈಗ ನಾವು 38, 50, 38, 70 ಸಕ್ಕರೆ ದರ ಐತಿ ಓಪನ್ ಮಾರ್ಕೆಟ್ನಾಗ ಇಂಡಿಯಾದಾಗ. ಆದರೆ ಎಕ್ಸ್ಪೋರ್ಟ್ 2,700 2,800 ಅಷ್ಟು ಐತಿ. $0.435 ಪರ್ ಪೌಂಡ್ ಹಿಂಗೇನೋ ಐತಿ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಇಂಡಿಯನ್ ಕರೆನ್ಸಿ ಒಳಗೆ 27-2800 ಪರ್ ಕ್ವಿಂಟಲ್ ಆದ್ರೆ, ಇದನ್ನು ಮಾಡಿದ್ರೆ ಕೇಂದ್ರ ಸರ್ಕಾರ $1,112 ಎಕ್ಸ್ಪೋರ್ಟ್ ಸಬ್ಸಿಡಿ ಕೊಡಬೇಕಾಗಿತ್ತು ಪರ್ ಕ್ವಿಂಟಲ್ ಅಂಥ ಪರಿಸ್ಥಿತಿ ಐತಿ. ಇದನ್ನು ಮತ್ತು ಅದೊಂದು ಏನು ಇನ್ನೊಂದು ವಿಶೇಷ ಅಂದರೆ, ಈಗ ಬರುವಂಥ ಸೀಸನ್ 2025-26, 26-27 ಬಂಪರ್ ಕ್ರಾಪ್ ಹೈಯೆಸ್ಟ್ ಐತೆ ಅಂತ ಹೇಳಿ ಒಂದು ನ್ಯಾಷನಲ್ ಫೆಡರೇಷನ್ದು ಅಥವಾ ಇಸ್ಮಾದ್ದು, ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ದು ಒಂದು ಅಂದಾಜು ಐತಿ. ಇದು ಒಂದು FRP ಮತ್ತು ಶುಗರ್ ಎವರೇಜ್ ರೇಟ MSP ಬದಲಿ ಒಂದು ವಿಚಾರ ಆಯಿತು. ಇನ್ನೊಂದು, ಕೇಂದ್ರ ಸರ್ಕಾರ ರೈತರ ಹೋರಾಟದ ಕುರಿತಾಗಿ 8/11/2025 ಆರ್ಡರ್ ಮಾಡಿತ್ತು. ಇಲ್ಲಿ ನನ್ನ ಕಡೆ ಐತಿ. ಇದ್ರಾಗ ಏನು ಹೇಳ್ತಾರೆ ಅವರು ಅಂದ್ರೆ, 10-25 ರಿಕವರಿಗೆ FRP 3,550 ಐತಿ. FRP ಬಿಡ್ರಿ, ಸರ್ಕಾರ ಏನು ಮಾಡ್ತೈತೆ ಆದೇಶ, $3,100 ಫ್ಯಾಕ್ಟ್ರಿಯವ್ರು ಕೊಡಬೇಕು ಒಂದನೇ ಕಂತ, ಎರಡನೇ ಕಂತ $50 ಕೊಡಬೇಕು, ಸರ್ಕಾರದ ಸಹಾಯಧನ 50 ಕೊಡು, ಕೂಡಿಸಿ $100, ಅಂದ್ರೆ $3,200 ಪ್ರತಿ ಟನ್ ರೈತರಿಗೆ.
ಇದು ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಹೊರತಾದಂಥ ರೇಟ್ ಕೊಡ್ರಿ ಅಂತ ಒಂದು ಆದೇಶ ಮಾಡಿದೆ. ಇದಲ್ಲದೆ 11-25 ರಿಕವರಿಗೆ FRP 3,896 ಐತಿ. ಇದು ಕನ್ಸಿಡ್ರೇಷನ್ಗೆ ಬಂದಿಲ್ಲ. ಇವರಿಗೆ 3,700 ರೂಪಾಯಿ ಒಂದನೇ ದರ ಕೊಡ್ರಿ, 50 ರೂಪಾಯಿ ಎರಡನೇ ಬಿಲ್ಲು ಫ್ಯಾಕ್ಟ್ರಿಯವರು, 50 ರೂಪಾಯಿ ಸರ್ಕಾರ ಕೂಡಿಸಿ 3,300 ಕೊಡಬೇಕಂತ ಆರ್ಡ್ರ್. ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ಗ್ರೂಪ್ನಾಗ ಬಂತು, ಎಲ್ಲರ ಕಡೆನೂ ಐತಿ. ನಾ ಇದ್ರ ಬದಲು ನಂದೊಂದು ವಿಚಾರ ಅನ್ಸ್ಕೊತೀನಿ. 10-25 ರಿಕವರಿಗೆ 11-25 ರಿಕವರಿಗೆ ಏನು ವ್ಯತ್ಯಾಸ ಅಂದ್ರೆ ಸಿಂಪಲ್ಲಾಗಿ 10 ಕಿಲೋ ಸಕ್ಕರೆ ಎಕ್ಸ್ಟ್ರಾ ಪ್ರೊಡ್ಯೂಸ್ ಆಕೈತಿ. 10 ಕಿಲೋ ಸಕ್ಕರೆ ಎಕ್ಸ್ಟ್ರಾ ತಯಾರಾಗೋದ್ರಿಂದ ಈಗ 3,800-900 ರೇಟ್ ಐತಿ. 4,100 MSP ಮಾಡಿದ್ರೆ 400 ರೂಪಾಯಿ ಆದಾಯ ಹೆಚ್ಚಾಯ್ತು. ರಂಗರಾಜನ್ ವರದಿ ಪ್ರಕಾರ ಆದ್ರೆ 70-30 4,000ಕ್ಕೆ ಇದು 400 ಒಂದು 10 ಕೆ ಜಿಗೆ 400 ರೂಪಾಯಿ ಅಂದರೆ 7-4-28 280 ರೂಪಾಯಿ ಸಕ್ಕರೆಗೆ ಹೆಚ್ಚು ಆದಾಯ ಬರುತ್ತೆ. ಇಲ್ಲಪ್ಪ ಅಂದ್ರೆ 3.46.1% ರಿಕವರಿಗೆ ಅಂತ 16 346 ರೂಪಾಯಿ ಈ FRP ಕಂಡೀಷನ್ ಪ್ರಕಾರ ಹೆಚ್ಚಾಕೈತಿ. ನಾ ಹೇಳೋದೇನಂದ್ರೆ 10-25ರವ್ರಿಗೆ ನೀವು 3,700 ಫಿಕ್ಸ್ ಮಾಡಿದ್ರೆ 11-25ರವ್ರಿಗೆ 3,480 ಅಂದ್ರೆ ಸಮೀಪ 3,500 ದರ ಫಿಕ್ಸ್ ಮಾಡಬೇಕು. ನಿಮ್ಮ ಆದೇಶ 11-25ರವ್ರಿಗೆ ಅನುಕೂಲ ಮಾಡೋದೈತೋ ಏನು 10-25ರವ್ರಿಗೆ ಅನ್ಯಾಯ ಮಾಡೋದೈತೋ? ಅಂದ್ರೆ 10-25 ತೋರಿಸಿದವ್ರಿಗೆ 11-20 100 ರೂಪಾಯಿ ಪರ್ಕ, ಆದ್ರೆ 10 ಕಿಲೋ ಸಕ್ಕರೆ ಹೆಚ್ಚಾಕೈತಿ. 780 ರೂಪಾಯಿ ರಂಗರಾಜನ್ ಪ್ರಕಾರ ಹೆಚ್ಚಾಗಬೇಕು, 3,480 ಆಗಬೇಕು. ಇಂಥವೆಲ್ಲ ಸೂಕ್ಷ್ಮ ವಿಚಾರ. ಅಂದರೆ ನೀವು ಶುಗರ್ ಫ್ಯಾಕ್ಟ್ರಿ ಅವ್ರು ರಿಕವರಿ ಇನ್ನಟ್ ಕಡಿಮೆ ತೋರಿಸ್ಕೊಂಡು ಹೋಗಾಕ ಒಂದು ಆಸ್ಪದ ಕೊಡಕ್ಕೆ ಒಂದು ಇಂಥ ಆದೇಶ ಮಾಡ್ತೀರೇನೋ ಅಂಥೇಳಿ ನನಗೆ ಅನಿಸ್ತೈತಿ. ಇದು ಇವತ್ತಿನ ಏನೊಂದು FRP, MSP, ಶುಗರ್ ಎವರೇಜ್ ರೇಟ್, ಆಮೇಲೆ ಸರ್ಕಾರದ ಆದೇಶದ ಕುರಿತಾಗಿ ನನ್ನ ಅಭಿಪ್ರಾಯ. ಈ ವಿಷಯವನ್ನು ತಾವು ಪರಿಣಿತರು, ಹೋರಾಟಗಾರರ ಮುಖಂಡರು, ಸರ್ಕಾರದವರು ಇದರ ಕುರಿತು ವಿಚಾರ ಯೋಗ್ಯವಾದಂಥ ವಿಷಯ ಇದೆ ಅಂತ ಹೇಳ್ತೀನಿ. ನಮಸ್ಕಾರ.